ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹೋಂಡೈ ಅವ್ರದ್ದು ವೆನ್ಯೂ ಕಾರ್ ಸೇಲಿಗೆ ಬಂದಿದೆ ವೀಕ್ಷಕರೇ. 2020 ಮಾಡಲ್ ಇರುತ್ತೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಅನ್ನೋದು ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ, ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ, ಓಕೆನಾ. ಇನ್ನು ಈ ಗಾಡಿ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ದರೂ ಇದೇ ನಂಬರ್ಗೆ ಫೋಟೋಸ್ ಕಳಿಸಿದರೆ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ವೆಂಡೋ ಸರ್ ಹಾಂ ವೆನ್ಯೂ ಸರ್. ಓಕೆ, ಯಾವ್ದು ಮಾಡಲ್ ಸರ್ ಅದು? ಸರ್ 2020 ಡಿಸೆಂಬರ್ ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಸರ್ ಸೆಕೆಂಡ್ ಓನರ್ ಸರ್ ಈಗ ನಾವು. ನೀವು ಸೆಕೆಂಡ್ ಓನರಾ? ಹಾಂ ಸರ್. ಓಕೆ, ಕಿಲೋಮೀಟರ್ ಎಷ್ಟು ಹೊಡಿದೆ ಸರ್ ಇದು? ಸರ್ 134 ಸರ್. 1,34,000. 34 ಸರ್. ಹಾಂ ಸರ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜು 18ವರೆಗೆ ಬರುತ್ತೆ ಇದನ್ನು ಸರ್. ಹ್ಞೂ. ಓಕೆ, ಗಾಡಿದು ಇನ್ಸೂರೆನ್ಸ್ ಎಲ್ಲ ನನಗಿದೆಯಾ? ಹಾಂ ಇದೆ ಸರ್, ರನ್ನಿಂಗ್ ಇದೆ ಸರ್. ಹೇಳಿ. ಓಕೆ, ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದಾವೆ ಸರ್? ಸರ್ 50% ಇದೆ ಸರ್. 50% ಇದಾವಾ? ಓಕೆ ಸರ್. ಓಕೆ, ಸ್ಟೆಪ್ನಿ ಇದೆಯಾ? ಸರ್ ಹಾಂ ಇದೆ ಸರ್. ಓಕೆ, ಒಳಗಡೆ ಎ ಸಿ ಪೋಸ್ಟಿಂಗ್ ಪವರ್ ಎಲ್ಲ ಓಕೆ ಇದಾವಲ್ಲ ಸರ್? ಹಾಂ ಓಕೆ ಸರ್, ಎ ಸಿ ಓಕೆ ಇದೆ ಸರ್. ಹ್ಞೂ. ರಿವರ್ಸ್ ಕ್ಯಾಮ್ರಾ ಇದೆ ಸರ್. ಹ್ಞೂ. ಕ್ರೂಜರ್ ಕಂಟ್ರೋಲ್ ಇದೆ ಸರ್ ಅದಕ್ಕೆ. ಹ್ಞೂ. ಹಾಂ ಸರ್. ಓಕೆ, ಗಾಡಿದು ಏನು ಖರ್ಚಿಲ್ಲ ಹಂಗಾರೆ? ಇಂಜಿನ್ ಆಗಲಿ ಬಾಡಿ ಆಗಲಿ ಏನೋ ಟಿಂಕರ್ ಕೆಲಸ? ಏನಿಲ್ಲ ಸರ್, ಏನಿಲ್ಲ ಸರ್. ಓಕೆ, ಗಾಡಿ ಮೇಲೆ ಲೋನ್ ಏನಾದರೂ ಹಾಕ್ಸಿದ್ರಾ? ಹಾಂ ಲೋನ್ ಇದೆ ಸರ್. 5,60 ಇದೆ ಸರ್. 5,60,000 ಲೋನ್ ಇದೆಯಾ? ಹಾಂ ಸರ್ ಇದೆ ಸರ್. ಕ್ಲಿಯರ್ ಮಾಡಿಕೊಡ್ತೀರಾ ಏನು ಕಂಟಿನ್ಯೂ ಏನಾದರೂ ಕೊಡ್ತೀರಾ? ಇಲ್ಲ ಸರ್, ಕಂಟಿನ್ಯೂ ಆದರೆ ಕಂಟಿನ್ಯೂ ಕೊಡಿ ಸರ್, ಕ್ಲಿಯರ್ ಮಾಡಿಕೊಡೋದು ಕ್ಲಿಯರ್ ಮಾಡಿ ಕೊಟ್ಟರೆ ಇದೀವಿ ಸರ್. ಓಕೆ, ಈ ಗಾಡಿ ಇರೋದಲ್ಲ ಸರ್ ಇದು? ಸರ್ ಗಾಡಿ ಇರೋದು ಸಿಂಧನೂರು ಸರ್. ಸಿನ್ನೂರಾ? ಸಿಂಧನೂರು ಹತ್ತಿರ, ರಾಯಚೂರು ಡಿಸ್ಟಿಕ್ಕು ಸಿಂಧನೂರು ಹತ್ತಿರ ಸರ್. ಹಾಂ. ಒಂದು ಹಳ್ಳಿ ಸರ್, ಗೊಬ್ಬರಕಲ್ ಅಂತ ಬರುತ್ತೆ ಸರ್. ಹಾಂ. ಸಿಂಧೂರಿಂದ 15 ಕಿಲೋಮೀಟ್ರ್ ಇದೆ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 8.5 ಇದೆ ಸರ್. 8.5 ಲಕ್ಷ? ಹಾಂ ಸರ್, 8.5 ಲಕ್ಷ. ಓಕೆ, ಬಂದಾಗ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ? ಸರ್ ನೋಡಿ ಇದು ಮಾಡೋಣ ಸರ್, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹ್ಞೂ. ಹಾಂ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಹಾಂ ಇದೇ ನಂಬರ್ ನೋಡಿ ಸರ್, ಕಾಂಟ್ಯಾಕ್ಟ್ ನಂಬರ್. ಓಕೆ.